ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ರಾಜಕೀಯ ಮುತ್ಸದ್ದಿ ಇಳಿವಯಸ್ಸಿನ ರಾಜಕಾರಣಿ ರಾಜ್ಯಸಭೆಯ ಸಂಸದ ಎಚ್.ಡಿ. ದೇವೇಗೌಡ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ಇಷ್ಟೊಂದು ತಲೆಬಾಗುವಂತಹ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವವನ್ನು ಇಷ್ಟೊಂದು ಮೆಚ್ಚಿಸುವಂತಹ ಅವಶ್ಯಕತೆ ಇರಲಿಲ್ಲ, ಆ ಅನಿವಾರ್ಯತೆ ಬೇಕಿರಲಿಲ್ಲ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಸಭಾ ಸಂಸದ ಡಾಕ್ಟರ್ ಸುಧಾಂಶು ತ್ರಿವೇದಿ ಮಾತನಾಡುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಸಂಸದರು ನೀಟ್ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಪಟ್ಟು ಹಿಡಿತ ಘೋಷಣೆಗಳನ್ನು ಕೂಗ್ತಾ ಇದ್ರು. ಬಿಜೆಪಿಯ ರಾಜ್ಯಸಭಾ ಸಂಸದ ಸುಧಾಂಶು ತ್ರಿವೇದಿ ಮಾತನಾಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜೆಡಿಎಸ್ ವರಿಷ್ಠ ರಾಜ್ಯಸಭಾ ಸಂಸದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಸ್ವಯಂ ಪ್ರೇರಿತ ಮಧ್ಯಪ್ರವೇಶ. ದೇವೇಗೌಡರಿಗೆ ಯಾರೂ ಕೂಡ ಮಾತಾಡಿ ಅಂತ ಮನವಿಯನ್ನು ಮಾಡಲಿಲ್ಲ, ಕೋರಿಕೆಯನ್ನು ಮಾಡಲಿಲ್ಲ. ಆದರೆ ದೇವೇಗೌಡರು ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಿ 3 ನಿಮಿಷ 39 ಸೆಕೆಂಡ್ ಮಾತಾಡ್ತಾರೆ. ನೀಟ್ ಬಗ್ಗೆ ಮಾತಾಡ್ತಾರೆ. ದೇವೇಗೌಡರು ಹೇಳ್ತಾರೆ, ಇದು ನರೇಂದ್ರ ಮೋದಿ ಸರ್ಕಾರದ ಇಮೇಜ್ ಡ್ಯಾಮೇಜ್ ಮಾಡುವಂತಹ ಕುತಂತ್ರವನ್ನು ವಿಪಕ್ಷಗಳು ಮಾಡ್ತಾ ಇದೆ. ನೀಟ್ ಅಕ್ರಮಕ್ಕೆ ಶಿಕ್ಷಣ ಸಚಿವಾಲಯ, ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಹೊಣೆಗಾರಿಕೆ ಅಲ್ಲ, ಅವರನ್ನು ಹೊಣೆಗಾರರನ್ನಾಗಿ ಮಾಡಬಾರ್ದು. ನೀಟ್ ಅಕ್ರಮದ ಬಗ್ಗೆ ಈಗಾಗಲೇ CBI ತನಿಖೆ ಕೈಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಮೋದಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಮಾಡಬಾರ್ದು ಅಂತೇಳಿ 3 ನಿಮಿಷ 39 ಸೆಕೆಂಡ್ ಮಾತನಾಡಿದಂತಹ ದೇವೇಗೌಡರು ಹೇಳ್ತಾರೆ. ದೇವೇಗೌಡರನ್ನು ಮಾತಾಡಿ ಅಂತೇಳಿ ಆ ಸಂದರ್ಭದಲ್ಲಿ ಯಾರೂ ಹೇಳಲಿಲ್ಲ. ಬಿಜೆಪಿಯ ಸಂಸದ ಸುಧಾಂಶು ತ್ರಿವೇದಿ ಅವರಿಗೆ ಮಾತಾಡಲಿಕ್ಕೆ ಉಪಸಭಾಪತಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸುಧಾಂಶು ತ್ರಿವೇದಿ ಮಾತಾಡ್ತಿದ್ರು. ಆದರೆ ದೇವೇಗೌಡರು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತ್ಕೊಂಡು ಮಾತಾಡ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ದೇವೇಗೌಡರ ರಾಜಕೀಯ ಪರಿಸ್ಥಿತಿ ಸದ್ಯದ ಸನ್ನಿವೇಶದಲ್ಲಿ ಆ ರೀತಿ ಇದೆ. ಅದರ ಮುಂದಿನ ವಿಶ್ಲೇಷಣೆಯನ್ನು ಆಮೇಲೆ ಮಾಡೋಣ. ಬಟ್ ದೇವೇಗೌಡರು ನರೇಂದ್ರ ಮೋದಿ ಸರ್ಕಾರವನ್ನು ಇಷ್ಟರ ಮಟ್ಟಿಗೆ ಓಲೈಕೆಯ ಪ್ರಯತ್ನವನ್ನು ಮಾಡುವುದಕ್ಕಿಂತ ಮುಂಚೆ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ದೇವೇಗೌಡರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಗೌಡರು ಒಂದು ಅಂಶವನ್ನು ಗಂಭೀರವಾಗಿ ಪರಿಗಣಿಸಬೇಕಿತ್ತು. ನೀಟ್ ಅಕ್ರಮದಲ್ಲಿ ದೇಶದ 24 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ನೀಟ್ ಅಕ್ರಮದಲ್ಲಿ ದೇಶದ 24 ಲಕ್ಷ ವೈದ್ಯಕೀಯ ಪರೀಕ್ಷೆಯನ್ನು ಬರೆದಿದ್ದಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಈ ನೀಟ್ ಅಕ್ರಮ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವೇ ರಚಿಸಿದ್ದಂತಹ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಪರೀಕ್ಷಾ ಸಂಸ್ಥೆ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದರ ಅಡಿಯಲ್ಲೇ ನಡೆದಿರುವಂಥದ್ದು. ವಿಚಿತ್ರ, ಅದಕ್ಕಿಂತಲೂ ದೊಡ್ಡ ವಿಚಿತ್ರಗಳಿದೆ. ಏನು ಅಂತ ಹೇಳಿದ್ರೆ, ಮೇ 5ನೇ ತಾರೀಕು ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಿಕಲ್ ಶಿಕ್ಷಣಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಯುತ್ತೆ. ನೀಟ್ UG ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಮೇ 5ನೇ ತಾರೀಕೆ ಬಿಹಾರದಲ್ಲಿ ಪರೀಕ್ಷೆ ನಡೆಯುವುದಕ್ಕಿಂತ 2-3 ಗಂಟೆ ಮುಂಚೆ ಬಿಹಾರದ ಪೊಲೀಸರು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದಲ್ಲಿ ಕೆಲವರನ್ನು ಅರೆಸ್ಟ್ ಮಾಡ್ತಾರೆ. ಪರೀಕ್ಷೆ ನಡೆಯುವುದಕ್ಕಿಂತ 2-3 ಗಂಟೆ ಮುಂಚೆಯೇ ಅರೆಸ್ಟ್ ಮಾಡ್ತಾರೆ. ಪರೀಕ್ಷೆ ನಡೆದಾದ ಬಳಿಕ ಪೊಲೀಸರು ನಡೆಸಿದಂತಹ ಶೋಧದಲ್ಲಿ ಮೇ 5ನೇ ತಾರೀಕಿದೆ ಹೇಳ್ತಾ ಇರುವಂಥದ್ದು, ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸುಟ್ಟು ಹಾಕಿದಂತಹ ಕೆಲವೊಂದಿಷ್ಟು ದಾಖಲೆಗಳು ಸಿಗ್ತವೆ ಪೊಲೀಸರಿಗೆ. ಅದ್ರ ಜೊತೆಗೆ ಮೇ 5ನೇ ತಾರೀಕೆ ಪರೀಕ್ಷೆ ನಡೆದ ದಿನವೇ 7-8 ಮಂದಿಯನ್ನು ಬಿಹಾರದ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ಇತ್ತ ಗುಜರಾತ್ನಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಹಲವು ಕಡೆಗಳಲ್ಲಿ ಬಂಧನಗಳಾಗುತ್ತೆ. ಇದು ಮೇ ತಿಂಗಳಲ್ಲಿ ಆಗಿದ್ದು. ಅಂದರೆ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಆದಂತಹ ಘಟನಾವಳಿ. ಮೇ 5ನೇ ತಾರೀಕು ಪರೀಕ್ಷೆ ನಡೆದಿತ್ತು, ನೀಟ್ ಪರೀಕ್ಷೆ. ಅವತ್ತೇ ಅಕ್ರಮ ಗೊತ್ತಾಗಿದೆ. 2-3 ಗಂಟೆ ಮುಂಚೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಬಿಹಾರ ಪೊಲೀಸರು ಕೆಲವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಾದ ಬಳಿಕ ಆ ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಪುಟಗಳನ್ನು ಸುಟ್ಟು ಹಾಕಿದ ದಾಖಲೆಗಳು ಸಿಕ್ಕಿವೆ ಪೊಲೀಸರಿಗೆ ಮೇ 5ನೇ ತಾರೀಕು.
ಜೊತೆಗೆ ಗುಜರಾತ್ನಲ್ಲೂ ಕೂಡ ಮೇ ತಿಂಗಳಲ್ಲೇ ಈ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ಗಳಾಗ್ತವೆ. ಆದರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಷ್ಟೆಲ್ಲ ಅಕ್ರಮಗಳು ನಡೆದರೂ ಕೂಡ, ಒಂದು ತಿಂಗಳ ಹಿಂದೆ ನಡೆದಂತಹ ಪರೀಕ್ಷೆ, ಇಷ್ಟೆಲ್ಲ ಅಕ್ರಮಗಳು ನಡೆದರೂ ಕೂಡ ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತಲ್ಲ, ಅವತ್ತೇ ನೀಟ್ ಪರೀಕ್ಷೆಯ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದಂತಹ ದಿನವೇ. ಕಾಂಗ್ರೆಸ್ನ ಆರೋಪದ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ನೀಟ್ ಅಕ್ರಮ ಏನಾಗಿತ್ತು ಅದನ್ನು ಮುಚ್ಚಿ ಹಾಕುವ ಕಾರಣಕ್ಕೋಸ್ಕರ ಜೂನ್ 4ರಂದು ಚುನಾವಣೆಯ ಫಲಿತಾಂಶದ ದಿನವೇ ನೀಟ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಫಲಿತಾಂಶವನ್ನು ಪ್ರಕಟ ಮಾಡ್ತು ಅಂತೇಳಿ ಒಂದು. ಆಮೇಲೆ ಈ ಫಲಿತಾಂಶ ಪ್ರಕಟ ಆದ ಬಳಿಕ NTA ಅವರು ಒಂದು ಕ್ವಶನೇರನ್ನು ಬಿಟ್ಟರು, ನಿಮಗೇನಾದರೂ ಡೌಟ್ಗಳಿದ್ರೆ ಕೇಳಿ ಅಂತೇಳಿ. ಹಾಗಾದರೆ ಈ ನೀಟ್ ಪರೀಕ್ಷೆಯ ಅಕ್ರಮ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಮೇ 5ನೇ ತಾರೀಕು ನೀಟ್ ರಿಸಲ್ಟ್ ಅನೌನ್ಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ 64 ವಿದ್ಯಾರ್ಥಿಗಳಿಗೆ 770ರಲ್ಲಿ 770 ಅಂಕ ಸಿಕ್ಕಿತ್ತು. 67 ವಿದ್ಯಾರ್ಥಿಗಳಿಗೆ. ಅವರ PUC ಮಾರ್ಕ್ಸ್ ಕಾರ್ಡನ್ನು ತೆಗೆದು ನೋಡಿದ್ರೆ ಕೆಲವರು ಗಣಿತದಲ್ಲಿ ಕಮ್ಮಿ ತೆಗೆದಿದ್ರು, ಫಿಸಿಕ್ಸಲ್ಲಿ ಜಸ್ಟ್ ಪಾಸ್ ಆದಂಥವರಿದ್ದರು, ಕೆಮಿಸ್ಟ್ರಿಯಲ್ಲಿ ಜಸ್ಟ್ ಪಾಸ್ ಆದಂಥವರಿದ್ದರು. ಬಟ್ ನೀಟ್ ಮೆಡಿಕಲ್ ಎಕ್ಸಾಮಲ್ಲಿ ನೋಡಿದ್ರೆ ಅವರು ಔಟ್ ಆಫ್ ಔಟ್ 720ಕ್ಕೆ 720 ಮಾರ್ಕ್ಸನ್ನು ತಗೊಂಡ್ರು. ಸೊ ಆವಾಗ ಡೌಟ್ ಶುರುವಾಯಿತು, ಹೆಂಗೆ ಬಂತು ಇವರಿಗೆ? PUCಯಲ್ಲಿ ಶತಮೂರ್ಖರ ರೀತಿ ಪರೀಕ್ಷೆ ಬರೆದು ಜಸ್ಟ್ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಅದು ಕೂಡ ಟಫ್ ಎಕ್ಸಾಮ್ ನೀಟ್, ಆ ಪರೀಕ್ಷೆಯಲ್ಲಿ 770ಕ್ಕೆ 770 ಮಾರ್ಕ್ ಬರಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಡೌಟ್ಗಳು ಶುರುವಾದಂತಹ ಸಂದರ್ಭದಲ್ಲಿ NTA ಮುಚ್ಚಿ ಹಾಕಕ್ಕೆ ಟ್ರೈ ಮಾಡಿತ್ತಲ್ಲ, ನರೇಂದ್ರ ಮೋದಿ ಅವರು ಕಟ್ಟಿದಂತಹ ವಿಶ್ವದ ಅತ್ಯುನ್ನತ ಅತಿ ಶ್ರೇಷ್ಠ ಪರಮ ಪ್ರಾಮಾಣಿಕ ಟೆಸ್ಟಿಂಗ್ ಏಜೆನ್ಸಿ, ಅದು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಇತ್ತಲ್ಲ, ಆ ಅಕ್ರಮಗಳೆಲ್ಲ ಒಂದೊಂದೇ ಬರಲಿಕ್ಕೆ ಶುರುವಾಯಿತು. ಅದಾದ ಮೇಲೆ NTA ಒಪ್ಕೊಳ್ಳಿಲ್ಲ ಅಕ್ರಮ ಆಗಿದೆ ಅಂತ. NTA ಸಮಜಾಯಿಷಿ ಕೊಡ್ಲಿಕ್ಕೆ ಶುರು ಮಾಡ್ತು. ಏನು ಅಂತ ಹೇಳಿದ್ರೆ, ನಾವು 1563 ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದೀವಿ ಅಂತ ಹೇಳ್ತು NTA. ಇವ್ರ ಕೆಲಸ ಅಲ್ಲ ಇದು, ಗ್ರೇಸ್ ಮಾರ್ಕ್ ಕೊಡುವಂಥದ್ದು ಕೆಲಸ ಅಲ್ಲ. ಎಕ್ಸಾಮನ್ನು 24 ಲಕ್ಷ ಮಂದಿ ಎಕ್ಸಾಮನ್ನು ಬರೆದಿರುವಂಥ ಸಂದರ್ಭದಲ್ಲಿ 1563 ವಿದ್ಯಾರ್ಥಿಗಳಿಗೆ ಇವರು ಗ್ರೇಸ್ ಮಾರ್ಕ್ ಸೆಲೆಕ್ಟ್ ಮಾಡಿ ಗ್ರೇಸ್ ಮಾರ್ಕ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಟೆಸ್ಟಿಂಗ್ ಏಜೆನ್ಸಿಯವರ ತಲೆಯಲ್ಲಿ ಏನು ಲದ್ದಿ ತುಂಬಿತ್ತಾ? ಬಟ್ ಕೊಟ್ಟಿದ್ರು, ಗ್ರೇಸ್ ಮಾರ್ಕನ್ನು ಕೊಟ್ಟಿದ್ದೀವಿ, ನಾವು ಅದನ್ನು ವಾಪಸ್ ಪಡೀತಿದ್ದೀವಿ ಅಂತ ಹೇಳೋರು. ನೋಡಿ, 67 ವಿದ್ಯಾರ್ಥಿಗಳು 720ರಲ್ಲಿ 720 ಮಾರ್ಕ್ಸು, ಕೆಲವು ವಿದ್ಯಾರ್ಥಿಗಳು 718 719. ಏನು ಪ್ರಚಂಡ! ಹೇಗೆ 400 ಪಾರ್ ಮಾಡ್ತೀವಿ ಅಂಥೇಳಿ ಮೋದಿ ಅವರು ಘೋಷಣೆ ಮಾಡ್ಕೊಂಡು ಹೋದ್ರಲ್ಲ, ಅದೇ ಥರ ಈ ವಿದ್ಯಾರ್ಥಿಗಳು ಕೂಡ PUCಯಲ್ಲಿ ಶತದಡ್ಡ ವಿದ್ಯಾರ್ಥಿಗಳಾಗಿದ್ದರೂ ಕೂಡ NTA ಮಾಡಿದಂಥ ಎಕ್ಸಾಮ್ನಲ್ಲಿ ಏನು 718 719 720 ಔಟ್ ಆಫ್ ಔಟ್ ಮಾರ್ಕ್ಸು. ಸೊ ಎಲ್ಲ ಆವಾಗ ಬಂತು. ಬಟ್ ವಿಚಿತ್ರ ನೋಡಿ, ಮೇ 5ನೇ ತಾರೀಕಿಗೆ ಬಯಲಾಗಿದೆ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಮೇ 5ನೇ ತಾರೀಕಿಗೆ ಬಯಲಾಗಿದೆ. ಬಟ್ NTA ಅವರು ರಿಸಲ್ಟನ್ನು ವಿದ್ಹೋಲ್ಡ್ ಮಾಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ವಿಶ್ವನಾಯಕ, ವಿಶ್ವಗುರು, 56 ಇಂಚಿನ ಎದೆಯ, ನಾ ಖಾವೂಂಗ ನಾ ಖಾನೇ ದೂಂಗ, ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮರ್ಯಾದೆಗೆ ಪೆಟ್ಟು ಬಿದ್ದು ಎಲೆಕ್ಷನ್ನಲ್ಲಿ ಏನಾದರೂ ಹೊಡೆತ ಬಿದ್ದು ಬಿಟ್ರೆ ಅಂತೇಳಿ. ಇದು NTAಯ ಅಕ್ರಮದ ಕತೆ. NTA ನೀಟ್ ಎಕ್ಸಾಮ್ನ ಅತ್ಯಂತ ದೊಡ್ಡ ಅಕ್ರಮ ನಡೆದಿದ್ದೇ ಬಿಹಾರ ಮತ್ತು ಗುಜರಾತ್ನಲ್ಲಿ. ಅತ್ಯಂತ ದೊಡ್ಡ ಅಕ್ರಮ. OMR ಶೀಟನ್ನು ಆಮೇಲೆ ಮೇ ತಿಂಗಳಲ್ಲೇ ಎಲ್ಲ ಬಯಲಾಗಿದೆ. ಮೇ ತಿಂಗಳಲ್ಲೇ ಬಯಲಾಗಿದೆ. ಎಕ್ಸಾಮ್ ನಡೆದ ದಿವಸವೇ ಈ ಅಕ್ರಮಗಳು ಬಯಲಾಗಿತ್ತು. ಬಟ್ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಒಂದು ಅಂಶ. ಇವತ್ತು ದೇವೇಗೌಡರು ಏನು ಪಾಪ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂಥೇಳಿ ತಾವಾಗೇ ಎದ್ದು ನಿಂತು 3 ನಿಮಿಷ 39 ಸೆಕೆಂಡನ್ನು ಮಾತಾಡಿದ್ದಾರೆ. ಅವರ ಭಾಷಣದ ತುಣುಕನ್ನು ಪರಮ ಪ್ರಾಮಾಣಿಕರ ಪಕ್ಷ BJP, ಮತ್ತೊಂದು ಪರಮ ಪ್ರಾಮಾಣಿಕರ ಪಕ್ಷ JDS, ಈ ಎರಡೂ ಪಕ್ಷಗಳು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡು, ನೋಡಿ ಮಾಜಿ ಪ್ರಧಾನಿ ದೇವೇಗೌಡರು, ಉಪಸಭಾಪತಿ ಅವರು ಹೇಳ್ತಾರೆ, ನೋಡಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಿದ್ರು ಎನ್ನುವ ಕಾರಣಕ್ಕೆ ನೀಟ್ ಅಕ್ರಮದ ಸತ್ಯಗಳು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಶಿಕ್ಷಣ ಸಚಿವರನ್ನು ಜವಾಬ್ದಾರರನ್ನಾಗಿ ಮಾಡಬೇಡಿ ಅಂತ ಹೇಳಿದ್ರೆ
ಹಾಗಾದರೆ ದೇವೇಗೌಡರು ಮಾಜಿ ಪ್ರಧಾನಿಗಳಾಗಿ, ಸಂಸದರಾಗಿ, ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥವ್ರಿಗೆ ಇಲಾಖೆಯ ಸಚಿವರು ಜವಾಬ್ದಾರರಾಗಬೇಡಿ ಅಂತ ಹೇಳಿ ದೇವೇಗೌಡರು ಹೆಂಗೆ ಹೇಳ್ತಾರೆ? ಹೇಗೆ ಹೇಳಲಿಕ್ಕೆ ಸಾಧ್ಯ? BMS ಬೆಂಗಳೂರಿನ BMS ಕಾಲೇಜಿನಲ್ಲಿ 10,000 ಕೋಟಿ ರೂಪಾಯಿ ಭೂ ಅಕ್ರಮ ಆಗಿದೆ ಅಂಥೇಳಿ ಕುಮಾರಸ್ವಾಮಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ CN ಅಶ್ವತ್ಥನಾರಾಯಣ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ರಲ್ಲ, ಏನು ಹೇಳ್ತಾರೆ ದೇವೇಗೌಡರು? ದೇವೇಗೌಡರ ಸ್ಥಿತಿ ನೋಡಿ. ದೇವೇಗೌಡರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಇಬ್ಬರಿಗೋಸ್ಕರ ದೇವೇಗೌಡರು ತಾವು ನಂಬಿದಂತಹ ಸಿದ್ಧಾಂತ, ತಾವು ನಡೆದು ಬಂದ ರಾಜಕೀಯ ಹಾದಿಯನ್ನು ನರೇಂದ್ರ ಮೋದಿಯವರಿಗೆ ಅವರ ಪದತಲಕ್ಕೆ ಇಡುವಂತಹ ಪರಿಸ್ಥಿತಿಗೆ ದೇವೇಗೌಡರು ಬಂದಿದ್ದಾರೆ. ಇಬ್ಬರು ಯಾರು ಅಂತ ಹೇಳಿದ್ರೆ, ಒಬ್ಬರು ಕುಮಾರಸ್ವಾಮಿ, ಮತ್ತೊಬ್ಬರು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರು ಇವತ್ತಿನ ಈ ಸ್ಪೀಚನ್ನು ಕೇಳದಂಥ ಸಂದರ್ಭದಲ್ಲಿ ಅನಿಸಿದ್ದಿಷ್ಟೇ, ದೇವೇಗೌಡರಿಗೆ ಇದು ಬೇಕಿರಲಿಲ್ಲ. ಈ ಓಲೈಕೆ, ಈ ದಯನೀಯ ಸ್ಥಿತಿ, ಅದು ಕೂಡ ಅಕ್ರಮದಲ್ಲಿ, ದೇಶದ ಅತ್ಯಂತ ದೊಡ್ಡ ಶೈಕ್ಷಣಿಕ ಅಕ್ರಮವೊಂದರಲ್ಲಿ ಮೋದಿ ಸರ್ಕಾರ. ಆಮೇಲೆ ದೇವೇಗೌಡರಿಗೆ ಅಲ್ಲಿ ಮಾತಾಡಲಿಕ್ಕೆ ಅವರೇ ಸ್ವಯಂ ಪ್ರೇರಿತರಾಗಿ ಮಾತಾಡಿದ್ದು, ಯಾರವರ ಸಜೆಷನ್ ಕೇಳಲಿಲ್ಲ. ದೇವೇಗೌಡರೆ ನೀವು ಏನು ಹೇಳ್ತೀರಂತ ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಮಾತಾಡ್ಬಿಟ್ರು ದೇವೇಗೌಡರು. ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಡಿ, ಇಮೇಜ್ ಡ್ಯಾಮೇಜ್ ಮಾಡಬೇಡಿ. ಏನು ಇಮೇಜ್ ಡ್ಯಾಮೇಜ್ ದೇವೇಗೌಡ್ರೆ? ನೀವು ಕೇಳಬೇಕು ಮೋದಿಯವರಿಗೆ. ನಾ ಖಾವುಂಗ, ನಾ ಖಾನೇ ದೂಂಗ ಅಂತಿದ್ರಲ್ಲ ಮೋದಿ ಅವರೇ, ಏನು ನಿಮ್ಮ ಸರ್ಕಾರದ ಕತೆ ನೋಡಿ. NTA ಅವರು ನೀಟ್ ಎಕ್ಸಾಮ್ ಅಕ್ರಮ ಬಯಲಾಯಿತು. ನೀಟ್ ಎಕ್ಸಾಮ್ ಆದ ಬಳಿಕ NTA ಅವರು ಇನ್ನೊಂದು ಎಕ್ಸಾಮ್ ಮಾಡಬೇಕಿತ್ತು, ನೆಟ್ ಯು ಜಿ ಸಿ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ರು. ಅದು ಕೂಡ ಅಕ್ರಮ. ಶಿಕ್ಷಣ ಸಚಿವರ ಪ್ರಕಾರ ಡಾರ್ಕ್ ವೆಬ್ನಲ್ಲಿ ಮತ್ತು ಟೆಲಿಗ್ರಾಮ್ನಲ್ಲಿ UGC ನೆಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿವೆ. ಹೆಂಗೆ ಸೋರಿಕೆ ಆಗುತ್ತೆ? ಅದಾದ ಬಳಿಕ CSIR ಸೆಂಟರ್ ಫಾರ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಏನಿದೆ, ಅದಕ್ಕೋಸ್ಕರ ಒಂದು ನೆಟ್ ಎಕ್ಸಾಮ್ ನಡೆಯುತ್ತೆ. 2 ಲಕ್ಷಕ್ಕೂ ಅಧಿಕ ಮಂದಿ ನ್ಯಾಷನಲ್ ಲೆವೆಲಲ್ಲಿ ವರ್ಷಕ್ಕೆ 2 ಸಲ ಎಕ್ಸಾಮ್ ಬರೀತಾರೆ. 2 ಲಕ್ಷಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು, ಸೆಕ್ಷನ್ ವಿಜ್ಞಾನದ ವಿದ್ಯಾರ್ಥಿಗಳು. ಆ ಎಕ್ಸಾಮನ್ನು ಕೂಡ ಪೋಸ್ಟ್ಪೋನ್ ಮಾಡಿಬಿಟ್ರು NTA ಅವರು. ಸೊ ದೇವೇಗೌಡರು ಅದರ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ಮಗ ಮತ್ತು ಮೊಮ್ಮಗನ ರಾಜಕೀಯ ಜೀವನ ಗಟ್ಟಿಯಾಗಬೇಕು ಅಂಥೇಳಿ ತಾವು ನಂಬಿ ಬಂದಂತಹ ಸಿದ್ಧಾಂತವನ್ನು, ತಾವು ನಂಬಿ ಬಂದಂತಹ ಬದ್ಧತೆಯನ್ನು ಈ ಮಟ್ಟಕ್ಕೆ ದೇವೇಗೌಡರು ಪಣ ಇಡಬಾರ್ದು. ನಾಟ್ ಎ ಗುಡ್ ಡೆವಲಪ್ಮೆಂಟ್. ದೇವೇಗೌಡರ ಆ ಮಧ್ಯಪ್ರವೇಶ 3 ನಿಮಿಷ 39 ಸೆಕೆಂಡಿನ ಅವರ ಭಾಷಣ ಇದೆಯಲ್ಲ, ಇಟ್ಸ್ ಆ್ಯಕ್ಚುಲಿ ಈ ದೇಶದ ವಿದ್ಯಾರ್ಥಿಗಳಿಗೆ, ಈ ದೇಶದ ಯುವಕರಿಗೆ ದೇವೇಗೌಡರು ಮಾಡಿದಂತಹ ಮಹಾದ್ರೋಹ ಅಂತಲೇ ಹೇಳಬೇಕು. ಮಹಾದ್ರೋಹ. ಕಾರಣ ಏನು ಅಂತ ಹೇಳಿದ್ರೆ, ವೈದ್ಯಕೀಯ ಪ್ರವೇಶ ಪರೀಕ್ಷೆಗೋಸ್ಕರ ಈ ದೇಶದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ 7ನೇ ಕ್ಲಾಸ್ನಿಂದಲೇ ಲಕ್ಷಾನುಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಕೊಡಿಸ್ತಾ ಇದ್ದಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟು. ಆಂಧ್ರ ಪ್ರದೇಶದಲ್ಲಿ ನೀಟ್ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿ ಸುಸೈಡ್ ಮಾಡ್ಕೊಂಡಂಥ ಉದಾಹರಣೆಗಳಿವೆ. ರಾಜಸ್ಥಾನದಲ್ಲಿ ಮಕ್ಕಳು ಸುಸೈಡ್ ಮಾಡ್ಕೊಂಡಂಥ ಉದಾಹರಣೆಗಳಿವೆ. ಅಷ್ಟು ಮಟ್ಟಿಗೆ ಗಾಂಭೀರ್ಯ ಇರತಕ್ಕಂತಹ ಹಗರಣ ಇದು. ಅಂಥದ್ರಲ್ಲಿ ದೇವೇಗೌಡರು ಸರ್ಕಾರವನ್ನು ಪ್ರಶ್ನೆ ಮಾಡೋದ್ರ ಬದಲು ಸರ್ಕಾರದ ಇಮೇಜಿಗೆ ಡ್ಯಾಮೇಜ್ ತರಬೇಡಿ, ಶಿಕ್ಷಣ ಸಚಿವರನ್ನು ಪ್ರಶ್ನೆ ಮಾಡಬೇಡಿ, ಅವರು ಜವಾಬ್ದಾರರಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ವಿ ವಿಲ್ ಅಚೀವ್ ನಥಿಂಗ್ ಫ್ರಮ್ JDS ಅಂಡರ್ ಲೀಡರ್ಶಿಪ್ ಆಫ್ ಮಿಸ್ಟರ್ HD ದೇವೇಗೌಡ ಆ್ಯಂಡ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಮಿಸ್ಟರ್ HD ಕುಮಾರಸ್ವಾಮಿ. ಇವರಿಬ್ಬರ ನಾಯಕತ್ವದಿಂದ ಈ ರಾಜ್ಯಕ್ಕೆ ಒಂದು ಪೈಸೆಯ, ಒಂದು ಬಿಡುಗಾಸಿನ ಲಾಭನೂ ಆಗಲ್ಲ, ಪ್ರಯೋಜನವೂ ಆಗಲ್ಲ. ದೇವೇಗೌಡರು ಇವತ್ತು ಎದ್ದು ನಿಂತು ಮಾತಾಡಬೇಕಿತ್ತು. ನೀಟ್ ಅಕ್ರಮದ ವಿರುದ್ಧ ಯುವಕರಿಗೆ ನ್ಯಾಯ ಕೊಡಿಸಿ ಅಂತ ಕೇಳಬೇಕಿತ್ತು. ಶಿಕ್ಷಣ ಸಚಿವರ ರಾಜೀನಾಮೆಯ ಬಗ್ಗೆ ಮಾತಾಡಬೇಕಿತ್ತು. ಅಕ್ರಮದ ಬಗ್ಗೆ ಮಾತಾಡಬೇಕಿತ್ತು. ಅದನ್ನು ಬಿಟ್ಟು ಇಷ್ಟರ ಮಟ್ಟಿಗಿನ ಓಲೈಕೆಯ ರಾಜಕಾರಣಕ್ಕೆ, ಅದು ಕೂಡ ಈ ವಯಸ್ಸಿನಲ್ಲಿ, ಕೇವಲ ತನ್ನ ಮಗ ಮತ್ತು ತನ್ನ ಮೊಮ್ಮಗನ ರಾಜಕೀಯ ಹಿತಾಸಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮೋದಿ ಎದುರುಗಡೆ, ಗುಜರಾತ್ ಮೂಲದ ಮೋದಿ ಎದುರುಗಡೆ ಇಷ್ಟರ ಮಟ್ಟಿಗೆ ಬೆನ್ನು ಬಗ್ಗಿಸುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ ದೇವೇಗೌಡರಿಗೆ. ವೆರಿ 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 ಕರ್ನಾಟಕದ ಪ್ರಾದೇಶಿಕ ರಾಜಕಾರಣದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂತಹ JDSನ ವರಿಷ್ಠ ನಾಯಕರ ಪರಿಸ್ಥಿತಿಯೇ ಇದಾಗಿಬಿಟ್ರೆ ಇನ್ನು JDS ಆ್ಯಸ್ ಎ ಪಾರ್ಟಿ ಅದು ಏನು ಮಾಡಲಿಕ್ಕೆ ಸಾಧ್ಯ? ಅದರಿಂದ ನಯಾ ಪೈಸೆಯ ಪ್ರಯೋಜನ ಕರ್ನಾಟಕಕ್ಕೂ ಆಗಲ್ಲ, ಬಹುಶಃ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರಿಗೆ, ದೇವೇಗೌಡರ ಮಗ ಮತ್ತು ದೇವೇಗೌಡರ ಮೊಮ್ಮಗನಿಗೆ ಮೋಸ್ಟ್ ಬ್ಯಾಡ್ ಡೇ ನನ್ನ ಪ್ರಕಾರ. ಪ್ರಾದೇಶಿಕ ಪಕ್ಷದ ರಾಜಕಾರಣದ ದೃಷ್ಟಿಯಲ್ಲಿ ಹೇಳೋದಾದರೆ
ದೇವೇಗೌಡರ ಇವತ್ತಿನ ಅನಾವಶ್ಯಕ ಇಂಟರ್ಫಿಯರೆನ್ಸಿನ ರಾಜ್ಯಸಭೆಯಲ್ಲಿ ಅವರು ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಪರ, ಅದು ಕೂಡ ಅತ್ಯಂತ ದೊಡ್ಡ ಶೈಕ್ಷಣಿಕ ಹಗರಣದಲ್ಲಿ ಅವ್ರು ನಿಂತ್ಕೊಂಡು ಮಾತಾಡದಿದೆಯಲ್ಲ, ಆ ಹಗರಣ ನಡೆಸಿದಂತಹ ಸರ್ಕಾರದ ಪರವಾಗಿ ನಾವು ತಲೆ ತಗ್ಗಿಸಬೇಕು. ಕನ್ನಡಿಗರನ್ನೇ ತಲೆ ತಗ್ಗಿಸುವಂತೆ ಮಾಡಿಬಿಟ್ರು ದೇವೇಗೌಡರು. ಬೇಕಾಗಿರಲಿಲ್ಲ ಇದು.